ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ತುಂಬ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಹಾಗೆ ಮನಸ್ಸಿಗೆ ತುಂಬ ಖುಷಿಯಾಗಿರೋ ದಿನ. ಯಾಕೆ ಅಂತ ಹೇಳಿಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಕುಂಜಲ್ಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿಕೊಟ್ಟಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕ್ಯಾಶುವಲಿ ಸಂಜೆ ಟೀನ ಮಾಡ್ಕೋಬೇಕಿತ್ತು. ಹಾಗೆ ಹಸ್ಬೆಂಡ್ಗೂ ಕೂಡ ಟೀ ಮಾಡಿಕೊಟ್ಟೆ. ಅವ್ರಿಗೆ ಟೀ ಮಾಡಿಕೊಟ್ಟಾದಮೇಲೆ ಕುಂಜಲ್ಗೂ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋದಿತ್ತು. ಏಕೆ ಅಂತ ಹೇಳಿದ್ರೆ ಅವಳು ನಾರ್ಮಲ್ ಬಾಟಲ್ ಫೀಡಿಂಗ್ನ ತೊಗೊಳೋದಿಲ್ಲ. ಅದಕ್ಕೇ ಈ ಥರ ಏನಾನ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಕೊತಾ ಇರ್ತೀನಿ. ಅದಕ್ಕೆ ಇವತ್ತು ಗೇನ್ಸ್ನ ಬೇಯಿಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಕೂಡ ಮನೆ ಹತ್ರ ಬಂದಿತ್ತು, ತೊಗೊಂಡಿದ್ದೆ. ಹಾಗೆಯೇ ಅವ್ಳಿಗೂ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಹಾಗೆಯೇ ಇವಾಗ ಇದನ್ನು ಮೇಲಿಂದ ಸಿಪ್ಪೆ ಬರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಈಗ ಮಕ್ಕಳು ಏನು ಮಾಡ್ತಾರೆ, ಮಾರ್ನಿಂಗ್ ತಿಂಡಿನ ತಿಂದಿರ್ತಾರೆ, ಸೊ ಮಧ್ಯಾಹ್ನ ಊಟ ಮಾಡಿರ್ತಾರೆ. ಸೊ ಈವ್ನಿಂಗ್ ಟೈಮಲ್ಲಿ ಈ ಥರ ಏನಾರ ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಚೆನ್ನಾಗೂ ಕೂಡ ಅನಿಸುತ್ತೆ. ಸೊ ಹೊಟ್ಟೆನೂ ಕೂಡ ಫಿಲ್ ಆದಂಗೆ ಇರುತ್ತೆ. ಅದಕ್ಕೇ ಈ ರೀತಿ ಏನಾರ ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಅವರು ಕೂಡ ಖುಷಿಯಾಗಿ ತಿಂತಾರೆ. ಅದಕ್ಕೇ ಅವಳಿಗೆ ಇವತ್ತು ಮರ್ಗೆನ್ಸ್ನ ಬೇಯಿಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಯೂಶ್ವಲಿ ಮೊನ್ನೆ ಎಲ್ಲ ಏನು ಮಾಡಿದ್ದೆ, ಆಲೂ ಟಿಕ್ಕಿನ ಮಾಡಿಕೊಟ್ಟಿದ್ದೆ. ಹಾಗಾಗಿ ಇದನ್ನು ಇವತ್ತು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದೆ. ಸೊ ಮೇಲಿಂದ ಸಿಪ್ಪೆ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕು. ಇಲ್ಲ ಅಂತೇಳಿದ್ರೆ ಪಾಪುಗೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ನೀವೇನಾದರೂ 1 ಇಯರ್ ಪಾಪುಗೆ ಇಲ್ಲ 13 ಮಂತ್ಸ್ ಪಾಪುಗೆ ಕೊಡ್ತಿದ್ರಿ ಅಂತ ಹೇಳಿದ್ರೆ ಇದನ್ನು ಕಂಪ್ಲೀಟಾಗಿ ಬೇಯಿಸಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಸೊ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಆಲೂಗಡ್ಡೆ ಸ್ಮ್ಯಾಶ್ ಆಗುತ್ತಲ್ಲ, ಸೊ ಅಷ್ಟು ಬೇಯಿಸಬೇಕಾಗುತ್ತೆ. ಒಂದು 15 ಮಂತ್ಸ್ ಇಲ್ಲ 16 ಮಂತ್ಸ್ ಪಾಪು ಆಯಿತು ಅಂತಲೇ ಓಡಾಡ್ತಿದ್ರು. ಡೈಜೆಷನ್ ಇಶ್ಯೂ ಏನೂ ಇಲ್ಲ, ಚೆನ್ನಾಗಿ ಡೈಜೆಷನ್ ಮಾಡ್ಕೊತಿದ್ದಾರೆ ಅಂತ ಹೇಳಿದ್ರೆ ಸೊ ಸ್ವಲ್ಪ ಮೀಡಿಯಮಾಗಿ ಬೇಯಿಸಿದ್ರು ಪರವಾಗಿಲ್ಲ. ಸೊ ನಾರ್ಮಲಿ 1 ಇಯರ್ ಪಾಪುಗಾದ್ರೆ ಕಂಪ್ಲೀಟಾಗಿ ಬೇಯಿಸಿ ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಎಲ್ಲ ಸಿಪ್ಪೆನೂ ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅದರಲ್ಲಿ ಮಣ್ಣಿರುತ್ತಲ್ಲ, ಸೊ ಅದನ್ನು ಕಂಪ್ಲೀಟಾಗಿ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ. ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಏಕೆ ಅಂತಂದರೆ ನಾನು ಕುಕ್ಕರಲ್ಲಿ ಕೂಗಿಸ್ತೀನಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಬೇಯಿಸ್ಕೊತಿದ್ದೀನಿ. ಸೊ ನೀವೇನೋ ಪಾತ್ರೆಯಲ್ಲಿ ಬೇಯಿಸ್ಕೊತಿದ್ದೀರಾ ಅಂತಲೇ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಬೇಗನೂ ಕೂಡ ಬೇಯುತ್ತೆ. ಅದಕ್ಕೇನೆ ಸೊ ನೋಡ್ತಾ ಇದ್ದೀರಲ್ಲ, ಸೊ ನಾನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮರ್ಗೆನ್ಸಿನ ಪೀಸ್ ಇದೆಯಲ್ಲ, ಸೊ ಅದು ಕಂಪ್ಲೀಟಾಗಿ ಮುಳುಗಬೇಕು. ಅಲ್ಲಿ ತನಕ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಕೂಗಲಿಕ್ಕೆ ಇಟ್ಟಿದ್ದೀನಿ. ಸೊ ನಿಮ್ಮ ಪಾಪು ಏನಾರ 1 ಇಯರ್ಗಿಂತ ಒಳಗಡೆ ಇದ್ದರು ಅಂತ ಹೇಳಿದ್ರೆ ಸೊ ಉಪ್ಪು ಸಕ್ಕರೆನ ಬಳಸಬಾರ್ದು. ಸೊ ನನ್ನ ಮಗಳಿಗೆ ಇವಾಗ 1.5 ಇಯರ್ ಅಲ್ವಾ, ಅದಕ್ಕೇ ಉಪ್ಪನ್ನ ಬಳಸ್ಕೊತಾ ಇದ್ದೀನಿ. ಅದಾದಮೇಲೆ ಇದನ್ನು ಕಂಪ್ಲೀಟಾಗಿ ಒಂದು 3 ಇಂದ 4 ವಿಜಿಲಷ್ಟು ಕೂಗಿಸ್ಕೋಬೇಕಾಗುತ್ತೆ. ಅದಾದಮೇಲೆ ತಣ್ಣಗಾದ್ಮೇಲೆ ನಾನಿಲ್ಲಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕಂಪ್ಲೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದನ್ನು ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ನೀವು ಏನೋ ಚಾಕು ಇರುತ್ತಲ್ಲ, ಸೊ ಅದರಲ್ಲಿ ಕಟ್ ಮಾಡಿ ನೋಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಮುಟ್ಟಿದ್ರೂ ಗೊತ್ತಾಗ್ಬಿಡುತ್ತೆ ಸೊ ಬೆಂದಿದೆಯೋ ಇಲ್ವೋ ಅಂಥೇಳಿ. ಅದು ಕಂಪ್ಲೀಟಾಗಿ ಬೇಯಬೇಕು. ಇಲ್ಲಾಂದರೆ ಪಾಪುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೇ ಸೊ ಇದನ್ನು ನಾನಿಲ್ಲಿ ಇವಾಗಲಿಂದನೇ ಕೊಡ್ತಾ ಇರೋದು ಅವಳಿಗೆ 1.5 ಇಯರ್ಗೆ. ಸೊ ಮುಂಚೆನೂ ಕೊಡ್ಬೋದು. 1 ಇಯರ್ ಇಲ್ಲ 13-14 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಕೂಡ ಈ ರೆಸಿಪಿನ ಕೊಡ್ಬೋದು. ತುಂಬ ಹೆಲ್ದಿ ರೆಸಿಪಿ ಕೂಡ. 1 ಇಯರ್ ಕಂಪ್ಲೀಟ್ ಆದಮೇಲೆ ನೀವು ಪಾಪುಗೆ ಏನು ಯೋಚನೆ ಇಲ್ದಲೇ ಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ಹಾಕಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಂಪ್ಲೀಟಾಗಿ ಏನೂ ಸ್ಮ್ಯಾಶ್ ಮಾಡ್ತಿಲ್ಲ, ಏಕೆಂದರೆ ಅವಳಿಗೆ ಆಲ್ರೆಡಿ ಹಲ್ಲು ಬಂದಿದೆ. ಅದಕ್ಕೇ ಅವಳೇ ಕಚ್ಚಿ ತಿಂತಾಳೆ. ಅದಕ್ಕೇ ಈ ರೀತಿ ಸ್ವಲ್ಪ ಅಷ್ಟೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವೇನ 1 ಇಯರ್ ಪಾಪುಗೆ ಕೊಟ್ರಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿ ಕೊಡಬೇಕಾಗುತ್ತೆ. ಸೊ ಈ ರೀತಿ ಕೊಟ್ಟರೆ ಏನಾಗುತ್ತೆ,
ಪಾಪುಗೆ ಹಲ್ಲಿರೋದಿಲ್ಲವಲ್ಲ ಅವರು ಕಚ್ಚೋದಿಲ್ಲ, ಹಂಗಂಗೆ ನುಂಗ್ಬಿಡ್ತಾರೆ. ಅದಕ್ಕೇನೆ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿ ಕೊಡಬೇಕಾಗುತ್ತೆ. ಒಂದೊಂದು ಏನಾಗುತ್ತೆ, ಈ ರೀತಿ ನಾವು ಮೇಲಿಂದ ಸಿಪ್ಪೆ ತೆಗೆದು ಸತ ಈ ಥರ ಒಂದೊಂದು ಸಿಪ್ಪೆ ಮಿಕ್ಕೊಂಡಿರುತ್ತೆ. ಸೊ ಅದನ್ನು ನೋಡಿ ಕೊಡಬೇಕಾಗುತ್ತೆ, ಇಲ್ಲ ಅಂತಂದರೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೇ ಸೊ ಈ ರೀತಿ ನೋಡ್ತಾ ಇದ್ದಿರಲ್ಲ. ಸೊ ನಾನು ಸ್ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿದ ತಕ್ಷಣ ಸ್ವಲ್ಪ ಪ್ರೆಸ್ ಆದರೆ ಪರವಾಗಿಲ್ಲ, ಪಾಪುಗೆ 1.5 ಇಯರ್ ಪಾಪು ಕೊಡ್ಬೋದು. ಸೊ ಇಲ್ಲ 1 ಇಯರ್ ಪಾಪು ಕೊಡಬೇಕು ಅಂತೇಳಿದ್ರೆ ಕಂಪ್ಲೀಟಾಗಿ ಈ ಥರ ಮುಟ್ಟಿದ ತಕ್ಷಣ ಫುಲ್ ಸ್ಮ್ಯಾಶ್ ಆಗಬೇಕು, ಅಷ್ಟು ಸ್ಮ್ಯಾಶ್ ಮಾಡಿ ಕೊಡಬೇಕಾಗುತ್ತೆ. ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು. ಅದಕ್ಕೇ ಅದರಲ್ಲಿ ಉಪ್ಪು ಕೂಡ ಇತ್ತಲ್ಲ, ಸೊ ಒಂಥರ ಸಾಲ್ಟಿ ಥರ ಇತ್ತು. ಸೊ ಅದಕ್ಕೇ ಅವಳು ಕೂಡ ಇಷ್ಟಪಟ್ಟು ತಿಂತಿದ್ದಾಳೆ. ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ಈ ಥರ ಮರಗೆಣಸನ್ನ ಕೊಟ್ಟಿದ್ದೆ. ಸೊ ನಾಳೆ ಯಾವ ಸ್ನ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಸಂಜೆ ತಮ್ಮ ಬಂದಿದ್ದ ಗಾಳಿಪಟ ಬಿಡಬೇಕು ಅಂಥೇಳಿ ಇನ್ನೂ ಕೂಡ ಗಾಳಿಪಟನ ಬಿಡಬೇಕು ಅಂತಲೇ ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿದ್ವಿ. ಆದರೆ ಗಾಳಿಗೆ ಸ್ವಲ್ಪನೂ ಕೂಡ ಇರಲಿಲ್ಲ. ಅದಕ್ಕೇನೆ ಗಾಳಿಪಟ ಸ್ವಲ್ಪನೂ ಮೇಲೆ ಹೋಗಲಿಲ್ಲ, ಸ್ವಲ್ಪ ದೂರ ಹೋಗೋದು, ಹಾಗಾಗಿ ಬಿದ್ದುಬಿಡೋದು. ಅದಕ್ಕೆ ಇವತ್ತು ಸ್ವಲ್ಪ ಗಾಳಿ ಇತ್ತು ಅಂಥೇಳಿ ಸರಿ ಆಸನ ಅಂತ ಹೇಳಿ ಬಂದಿದ್ದ. ಅದಕ್ಕೇ ಆವಾಗ ತೆಗೆದುಕೊಂಡಿದ್ದ ಪಿಂಕ್ಸ್ ಇದು. ಸೊ ಸೂರ್ಯನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮುಳುಗ್ತಿದ್ದ. ಹಾಗೇನೇ ಕುಂಜಲ್ಗೂ ಕೂಡ ಹೊಸ ಚಪ್ಪಲನ್ನ ತೊಗೊಂಡಿದ್ವಿ, ಅದನ್ನೇ ಕೂಡ ಅವ್ರ ಅಕ್ಕಂಗೆ ತೋರಿಸ್ತಿದ್ದಾಳೆ. ಸೊ ನೋಡು ನಾನು ಹೊಸ ಚಪ್ಪಲ್ ತೊಗೊಂಡೆ ಅಂತ ಹೇಳಿ. ಹಾಗಾಗಿ ಅವರು ಕೂಡ ಆಟ ಆಡ್ತಾಯಿದ್ರು. ಸೊ ಮಂಜೇಶನು ಕೂಡ ಗಾಳಿಪಟ ಬಿಡೋಣ ಅಂತ ತಯಾರು ಮಾಡ್ಕೊತಿದ್ದ. ಸೂರ್ಯನೂ ಕೂಡ ಎಷ್ಟು ಬೇಗ ಅಂತ ಅಂದರೆ ನೋಡ್ತಾನೇ ಎಷ್ಟು ಮೋಡದ ಮರೆಯಲ್ಲಿ ಮರೆಯಾಗಿಬಿಟ್ಟ, ಎಷ್ಟು ಬೇಗ ಅಂತಂದರೆ. ಸೊ ಇವಾಗ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗಲೇ ಒಂದು 10 ನಿಮಿಷದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗಿ ಬರೋಷ್ಟಕ್ಕಾಗಲೇ ಸೂರ್ಯ ಮುಳುಗೇ ಬಿಟ್ಟ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಝೂಮ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿ. ಸೊ ಅದ್ರ ಸೂರ್ಯಂದು ಕಿರಣ ಮಾತ್ರ ಸೊ ಎಲ್ಲಿ ತನಕ ಹೋಗ್ತಿತ್ತು ಅಂತ ಹೇಳಿದ್ರೆ ಆ ಸೂರ್ಯ ಎಲ್ಲೋ ಅಂತ ಹೇಳಿದ್ರೆ, ಸೊ ಈ ಕಡೆ ರೈಟ್ ಸೈಡ್ ಕೂಡ ಮೋಡಗಳ ಮಧ್ಯೆನೇ ಅಲ್ಲಿಂದ ಸ್ವಲ್ಪ ಬೆಳಕು ಬರ್ತಾಯಿತ್ತು. ಸೊ ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಈ ವ್ಯೂ ತುಂಬ ಚೆನ್ನಾಗಿತ್ತು. ಹಾಗೆ ಮೋಡನೂ ಕೂಡ ತುಂಬ ಚೆನ್ನಾಗಿತ್ತು ಇವತ್ತು. ಸೊ ಇಷ್ಟು ದಿನದಲ್ಲಿ ಸೊ ಮಳೆ ಇತ್ತಲ್ಲ, ಅಷ್ಟಾಗಿ ಮೋಡ ಏನೂ ಇರಲಿಲ್ಲ. ಸೊ ಇವತ್ತು ಮಾತ್ರ ಮೋಡ ಮಾತ್ರ ತುಂಬ ಚೆನ್ನಾಗಿತ್ತು. ವಿಡಿಯೋದಲ್ಲಿ ಅಷ್ಟಾಗಿ ಏನೂ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಏನೋ ಒಂಥರ ಅದ್ಭುತ ಅಂತಲೇ ಅನ್ನಿಸ್ಬೋದು. ಅಷ್ಟು ಚೆನ್ನಾಗಿ ಇವತ್ತು ಮೋಡ ಇತ್ತು. ಸೊ ತುಂಬ ಚೆನ್ನಾಗೂ ಕೂಡ ಇತ್ತು. ಹಾಗೆ ಇದನ್ನೆಲ್ಲ ನೋಡ್ತಾನೆ ನಮ್ಮ ಗಾಳಿಪಟನೂ ಕೂಡ ತುಂಬ ಜಾಸ್ತಿ ಮೇಲೇ ಹೋಗಿಬಿಡ್ತು. ಸೊ ಮೊದಲು ಅಷ್ಟಾಗೇನು ಮೇಲೆ ಹೋಗ್ತಿರ್ಲಿಲ್ಲ. ಸೊ ಹೋಗ್ತಾ ಇರೋದು ಮತ್ತು ಬೀಳ್ತಾ ಇತ್ತು ಗಾಳಿ ಕಮ್ಮಿ ಆಗಿದ್ದ ತಕ್ಷಣ. ಬಟ್ ಆಮೇಲಿಂದ ಎಷ್ಟು ಮೇಲೆ ಹೋಯ್ತು ಅಂದರೆ ಅಷ್ಟು ಮೇಲೆ ಹೋಯಿತು. ಸೊ ದಾರನೂ ಕೂಡ ಕಂಪ್ಲೀಟಾಗಿ ಖಾಲಿ ಆಗೋಯಿತು ನಮ್ಮ ಹತ್ರ. ಮೊನ್ನೆ ಅಂತೂ ಗಾಳಿಪಟ ಬಿಡಬೇಕಾದ್ರೆ ಸೊ ಎಷ್ಟು ಸಾಹಸ ಮಾಡಿದ್ದಾರೆ ಅಂದರೆ ಅಷ್ಟು ಸಾಹಸ ಮಾಡಿದ್ದಾರೆ. ಏಕೆಂದರೆ ಗಾಳಿನೇ ಕಂಪ್ಲೀಟಾಗಿ ಒಂಚೂರು ಗಾಳಿನೇ ಇರ್ತಿರ್ಲಿಲ್ಲ. ಸ್ವಲ್ಪ ಗಾಳಿ ಇರೋದು ಮತ್ತು ಗಾಳಿ ಹೊಟ್ಟೋಗೋದು. ಸೊ ಗಾಳಿಪಟ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅದಾಗದೇ ಬಿದ್ದೋಗ್ಬಿಡೋದು. ಸೊ ಇವತ್ತಂತೂ ತುಂಬ ಹೈಟ್ ಅಂತಂದರೆ ಎಷ್ಟು ಹೈಟ್ ಹೋಯ್ತು ಅಂದರೆ ಅಷ್ಟು ಹೈಟ್ ಹೋಯಿತು. ದಾರ ಕಂಪ್ಲೀಟಾಗಿ ಒಂದು 150 to 200 ಮೀಟರ್ ದಾರ ಇತ್ತಂತೆ. ಸೊ ಕಂಪ್ಲೀಟಾಗಿ ಖಾಲಿ ಆಗೋಗಿತ್ತು. ಸೊ ಅದು ಖುಷಿನೇ ಬೇರೆ. ಅವರು ಕೂಡ ತುಂಬ ಖುಷಿ ಪಡ್ತಿದ್ರು. ಹಾಗೆ ನನ್ನ ಹಸ್ಬೆಂಡು ಕೂಡ ಆ ಗಾಳಿಪಟ ಎಷ್ಟು ಮೇಲೆ ಹೋಗುತ್ತೋ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು. ಸೊ ಇವತ್ತು ಕೂಡ ತುಂಬ ಹೈಟ್ ಹೋಗಿತ್ತು ಗಾಳಿಪಟ. ಸೊ ಯಾವತ್ತೂ ಕೂಡ ಇಷ್ಟು ಹೈಟ್ ಹೋಗಿರೋದು ನಾನು ನೋಡೇ ಇಲ್ಲ. ಏಕೆಂದರೆ ಗಾಳಿಪಟ ಯಾವತ್ತೂ ಆರಿಸೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ನನ್ನ ತಮ್ಮನೂ ಕೂಡ ಆರಿಸಿದ್ದು. ಸೊ ಬೇರೆಯವ್ರು ಆರಿಸ್ತಿರೋದು ನೋಡ್ತಾ ಇದ್ವಿ, ಬಟ್ ನಾವು ಯಾವತ್ತೂ ಆರಿಸಿರಲಿಲ್ಲ. ಸೊ ಇವತ್ತು ಅವನು ಕೂಡ ಆರಿಸ್ದ. ಸೊ ತುಂಬಾ ಖುಷಿ ಆಯಿತು. ಹಾಗೆ ಇವತ್ತಿನ ಇದು ಕಂಪ್ಲೀಟ್ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು.